ಯಾವತ್ತಾದ್ರೂ ಶೂಟಿಂಗ್ ಲೇಟಾಗಿ ಹೋಗಿನೋ ಅಥವಾ ಆಡಿಷನ್ ಲೇಟಾಗಿ ಹೋಗಿನೋ ಅವಕಾಶಗಳು ಮಿಸ್ ಆಗಿದ್ದುಂಟಾ ಅಥವಾ ಯಾರಿಂದಲಾದರೂ ಮಿಸ್ ಆಗಿದ್ದುಂಟಾ? ನಾನು NSS ಅಲ್ಲಿ ನ್ಯಾಷನಲ್ ಆಗಿತ್ತು. ನಾನು NSS ಅಲ್ಲಿ ಇದ್ದೆ ಕಾಲೇಜಲ್ಲಿ. ಸೊ ನನ್ನ ಪರ್ಫೆಕ್ಟ್ ಟೈಮಿಂಗ್ಸ್, ನಾನು ಅಲ್ಲಿ ಅವ್ರು ಹೇಳಿ ಟೈಮಿಂಗಿಂತ 5 ನಿಮಿಷ ಮುಂಚೆ ಇರ್ತೀನಿ. ಸೊ ಹಂಗಾಗಿ ಎಲ್ಲೂ ಅವಕಾಶ ಮಿಸ್ ಮಾಡ್ಕೊಂಡಿಲ್ಲ. ಆ ಥರ ಎಲ್ಲೂ ಆಗಿಲ್ಲ, ಆಗಕ್ಕೆ ಇನ್ನೂ ಬಿಡಲ್ಲ. ರಾಜ್ಕುಮಾರ್ ಸರ್ರೇ ಶೂಟಿಂಗ್ 6 ಗಂಟೆ ಕಾಲ್ ಶೀಟ್ ಅಂದರೆ 5:15 ಹೋಗಿ ಕೂತ್ಕೊಂಡಿರೋರು ಅಂತ. ಇನ್ನು ನಾವೆಲ್ಲ ಯಾವ ಲೆಕ್ಕ ಅಲ್ವಾ? ಅಷ್ಟೇ, ನಾನು ಎಲ್ಲೇ ಇದ್ರೂ 10 ನಿಮಿಷ ಮುಂಚೆ ಹೋಗ್ತೀನಿ. ಅಂಥ ಪರಿಸ್ಥಿತಿ ಇದ್ದರೆ ಮೊದಲೇ ರಿಕ್ವೆಸ್ಟ್ ಮಾಡಿ ನಾನು ಬರೋದು ಹಿಂಗಾಗುತ್ತೆ ಅಂತ ಕೇಳ್ಕೊತೀನಿ ಅಷ್ಟೇ. ಸರ್, ಫೈನಲಿ ನಿಮ್ಮ ಸಿನಿಮಾ ರಿಲೀಸ್ ಅಂತ ರೆಡಿ ಇದೆ. ಲಂಗೋಟಿ ಮ್ಯಾನ್ ಬಗ್ಗೆ ಏನು ಹೇಳ್ತೀರಾ? ಫೈನಲ್ ವರ್ಡ್ಸ್ ನಮ್ಮ ಚಾನಲ್ಗೆ. ಈ ಲಂಗೋಟಿ ಮ್ಯಾನು ಒಬ್ಬರು ತಾಯಿ ಮಾಡಿರೋ ಸಿನಿಮಾ, ಅಂದರೆ ಒಂದು ಹೆಣ್ಣು ಮಗು ಮಾಡಿರೋ ಸಿನಿಮಾ. ಒಂದು ಹೆಣ್ಣು ಈ ಸಮಾಜದಲ್ಲಿ ಒಂದು ಸಿನಿಮಾ ಮಾಡಬೇಕಂದ್ರೆ ಅದೇನೇನೆಲ್ಲ ಫೇಸ್ ಮಾಡಬೇಕೋ, ಅದೆಷ್ಟು ಕಷ್ಟಗಳಿರ್ತವಂತ ನಮಗೆ ಗೊತ್ತು. ಹಾಗಂತ ಆ ಕಷ್ಟ ನೋಡ್ಕೊಂಡು ಗೆಲ್ಸಿ ಅನ್ನಲ್ಲ. ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ತುಂಬ ಒಳ್ಳೆಯ ಸಿನಿಮಾ ಅಂದರೆ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಕ್ವಾಲಿಟಿ, ಆ ಪಿಕ್ಚರು, ಆ ಹ್ಯೂಮರು, ಆ ಸಸ್ಪೆನ್ಸು ಟ್ರೈಲರಲ್ಲೇ ಇದೆ. ಸಿನಿಮಾ ಬನ್ನಿ, ಸಿನಿಮಾ ಗೆಲ್ಲಿಸಿ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಹೆಣ್ಮಗು ಪ್ರಯತ್ನ ಮಾಡಿದೆ. ದಯವಿಟ್ಟು ಬಂದು ಗೆಲ್ಲಿಸಿ. ಸಿನಿಮಾ ಒಂದು ಸರಿ ಥಿಯೇಟ್ರಲ್ಲಿ ನೋಡಿ, ಚೆನ್ನಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಹೇಳಿ. ಚೆನ್ನಾಗಿಲ್ಲ ಅಂದರೆ 100% ಹೇಳಬೇಡಿ. 10 ರೂಪಾಯಿಗೂ ಕಷ್ಟ ಇದೆ ಇಲ್ಲಿ. ನಾವು ಮಾಡಿದ್ದೀವಿ ಅಂತ ಎಲ್ಲದನ್ನೂ ನೋಡೋಕ್ಕಾಗಲ್ಲ. ನಾವು ಚೆನ್ನಾಗಿ ಮಾಡಿದರೆ ಮಾತ್ರ ನೋಡಬೇಕು ಅಲ್ವಾ? 100% ನನ್ನ ಪ್ರಕಾರದಲ್ಲಿ ತುಂಬ ಚೆನ್ನಾಗಿದೆ. ಸಿನಿಮಾ ನೋಡಿ. ಮೊಬೈಲು ನಿಮ್ಮದೇ, ಇಂಟರ್ನೆಟ್ಟು ಕೂಡ ನಿಮ್ಮದೇ. ಕಮೆಂಟ್ ಮಾಡೋ ಎಲ್ಲ ಸ್ವಾತಂತ್ರ್ಯನೂ ನಿಮಗಿರುತ್ತೆ. ಬಟ್ ಅಮ್ಮ, ಅಕ್ಕ, ಈ ನೆಕ್ಸ್ಟ್ ವರ್ಡ್ಸ್ ಇದೆಯಲ್ಲ, ಆ ಸ್ಲ್ಯಾಂಗ್ನ ಯೂಸ್ ಮಾಡೋದಕ್ಕೂ ಮೊದಲು ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ. ನಿಮ್ಮ ತಾಯಿನೂ ಹೆಣ್ಣು, ನಿಮ್ಮ ಹಿಂದೆ ಮುಂದೆ ಹುಟ್ಟಿರ್ತಕ್ಕಂಥ ಅಕ್ಕ ತಂಗಿನೂ ಹೆಣ್ಣು. ನಾಳೆ ನಿಮಗೆ ಮದುವೆ ಆಗಿ ಮಕ್ಕಳಾಗಿ ಅದರಲ್ಲೂ ಒಂದು ಹೆಣ್ಣು ಪಾಪ ಹುಟ್ಟಿದ್ರೆ ಅದು ಕೂಡ ಒಂದು ಹೆಣ್ಣು. ಸೊ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದಾಗ ಬೇರೆಯವ್ರ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಕಮೆಂಟ್ ಮಾಡೋದು ನಿಜಕ್ಕೂ ತಪ್ಪು. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ, ಹುಲಿ ಕಾರ್ತಿಕ್ ಸರ್ ಮಾತಾಡ್ತಾ ನಿಜವಾಗ್ಲೂ ಭಾವುಕರಾದರು. ಅವರ ತಾಯಿ ಬಗ್ಗೆ ಮಾತಾಡ್ತಾ ಅವ್ರ ಜರ್ನಿ, ಯಾರೋ ಗಾಡ್ ಫಾದರ್ಗಳಿಲ್ಲ, ಯಾರೋ ಅವ್ರನ್ನ ಕರ್ಕೊಂಬಂದು ರೆಡ್ ಕಾರ್ಪೆಟ್ ಹಾಕೊಂಡು ಬೆಂಗಳೂರಿಗೆ ಕರ್ಕೊಂಬಂದು ಸಿಲಿಕಾನ್ ಸಿಟಿಲಿ ಬಿಟ್ಟು ಸಿಲ್ವರ್ ಸ್ಕ್ರೀನಲ್ಲಿ ಮಿಂಚು ಅಂತ ಅವಕಾಶ ಕೊಟ್ಟಿಲ್ಲ. ಎಷ್ಟೋ ವೃತ್ತಿಗಳನ್ನು ಮಾಡ್ಕೊಂಡು ಅವ್ರು ಹೇಳ್ತಾಯಿದ್ರು, ಟಾಯ್ಲೆಟ್ ತೊಳೆಯೋದ್ರಿಂದ ಹಿಡಿದು ಗೊಬ್ಬರ ಹೊರೋ ತನಕ, ಹಮಾಲಿ ಕೆಲಸ ಮಾಡೋ ತನಕ, ಕೂಲಿ ಕೆಲಸ ಮಾಡೋ ತನಕ, ಅಥವಾ ಹೋಟ್ಲುಗಳಲ್ಲಿ ಕೆಲಸ ಮಾಡೋ ತನಕ ಎಲ್ಲ ವೃತ್ತಿಗಳನ್ನು ಮಾಡಿಕೊಂಡು ಇವತ್ತು ಬಣ್ಣ ಹಚ್ಚಿ ಫೈನಲಿ ಕರುನಾಡಿನ ಮನವನ್ನು ತಲುಪೋದಕ್ಕೆ ಅವ್ರು ಪಟ್ಟಿರೋ ಶ್ರಮ, ಅವ್ರು ಪಟ್ಟಿರ್ತಕ್ಕಂಥ ಕಷ್ಟ ಅವ್ರಿಗಷ್ಟೇ ಗೊತ್ತು. ಸಲೀಸಾಗಿ ನೀವೆಲ್ಲೋ ಯಾವುದೋ ಜಾಗದಲ್ಲಿ ಕೂತ್ಕೊಂಡು ಕಮೆಂಟ್ ಮಾಡೋದಕ್ಕೂ ಮುಂಚೆ ನಾನೇನು ಸಾಧನೆ ಮಾಡಿದ್ದೀನಿ ಅನ್ನೋದನ್ನ ಫಸ್ಟು ನೀವು ಒಂದು ಮಿರರ್ ಇಟ್ಕೊಂಡು ನೋಡ್ಕೊಂಬಿಡಿ. ನನಗೆ ಯಾರು ಬ್ಯಾಡ್ ಕಮೆಂಟ್ ಮಾಡಲ್ಲ, ಸತ್ಯವಾಗ್ಲೂ ಹೇಳ್ತೀನಿ. ತುಂಬ ಕಡಿಮೆ. ಅವತ್ತು ಅದು ಒಂದೇ ನೋಡಿದ್ದು ನಾನು ನನ್ನ ಲೈಫಲ್ಲೇ. ತುಂಬ ನೋವಾಯಿತು. ನಾನು ಯಾರಿಗೂ ಹರ್ಟ್ ಮಾಡಲ್ಲ, ನಾನು ಯಾರ ಜೊತೆನೂ ಸೇರಲ್ಲ. ನಾನು ಒಬ್ಬನೇ, ನನ್ನ ಕೆಲಸ ಆಯಿತು, ನನ್ನ ಪಾಡಾಯಿತು, ನಾನು ಒಬ್ಬನೇ ಇರ್ತೀನಿ. ನನಗೆ ಅದೆಲ್ಲ ಬೇಕಾಗಿಲ್ಲ. ನನಗೆ ಫ್ರೆಂಡ್ಸು ಅಲ್ಲಿ ಇಲ್ಲಿ, ನನ್ನ ಫ್ರೆಂಡ್ಸ್ ಊರಿಗೆ ಹೋದರೆ ನಾನು ಬಡತನದಲ್ಲಿದ್ದಾಗ ಯಾವ ಫ್ರೆಂಡ್ಸ್ ಇದ್ರೋ ಇವಾಗಲೂ ಅದೇ ಫ್ರೆಂಡ್ಸ್ ಇರೋದು. ಆ ಫ್ರೆಂಡ್ಸ್ ಜೊತೆನೇ ಇರೋದು. ನಾನು ಹೊಸದಾಗಿ ನಾನು ಯಾರು ಬಂದರೂ ನಾನು ಸೇರಿಸ್ಕೊಳಲ್ಲ. ನಂಗೆ ಬೇಕಾಗಿಲ್ಲ. ನಾನು ಏನೂ ಇಲ್ದಿದ್ದಾಗ ಯಾರಿದ್ರೋ ಅವರೇ ನಂಗೆ ಬೇಕು. ನಾನೀಗ ಇದ್ದೀನಿ ಅಂತ ನಂಗೆ ಯಾರ ಹತ್ರ ಬರಬೇಡಿ. ನಾನು ಒಬ್ಬ ಆರ್ಟಿಸ್ಟ್ ಆಗಿ ನೋಡಿ ಸಾಕು ನನಗೆ. ಸೊ ನನಗೆ ಯಾರೂ ಮಾಡಿರಲಿಲ್ಲ. ಬಟ್ ಮೊನ್ನೆ ಅದನ್ನು ನೋಡಿ ನನಗೆ ಪ್ರತಿದಿನ ನಂಗೆ ನೋವಾಗುತ್ತೆ. ಅದು ತುಂಬ ನೋವಾಗುತ್ತೆ. ನಮ್ಮ ತಾಯಿಗೆ ಹಂಗೆಲ್ಲ ಮಾತಾಡಿದ್ರೆ ನನಗೆ ಸರಿಯಾಗಿ ಸಿಟ್ಟು ಬಂದ್ಬಿಡುತ್ತೆ. ನನಗೆ ಭಾಳ ಬೇಜಾರಾಗುತ್ತೆ ಅಷ್ಟೇ. ಬಟ್ ತುಂಬ ಒಳ್ಳೆ ಕಮೆಂಟ್ ಮಾಡೋರು, ತುಂಬ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ. ಅವರಿಗೆಲ್ಲ ಥ್ಯಾಂಕ್ ಯು ಹೇಳ್ತೀನಿ. ಇದಿಷ್ಟು ಹುಲಿ ಕಾರ್ತಿಕ್ ಸರ್ ಮಾತುಗಳಾಗಿತ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.